Hello students, today I am going to do one problem on operating costing. So operating costing is one concept of first unit methods of costing. So in that three concepts are involved. First one job costing, second one batch costing and third one operating costing. Job costing and batch costing already we have done in the previous classes. So now operating cost. So before going to do the problem, you have to understand the meaning of operating cost. So already I have explained in the previous online class, what is operating costing. Just glance it. So operating cost means it is the cost of providing a service. So cost of providing a service to the customers. So operating cost ಅಂದರೆ ಕಾಸ್ಟ್ ಸರ್ವಿಸನ್ನು ಪ್ರೊವೈಡ್ ಮಾಡುವಾಗ ಬರುವಂತಹ ಒಂದು ಕಾಸ್ಟ್, ಸಿಗುವಂತಹ ಒಂದು ಕಾಸ್ಟನ್ನು ಅಥವಾ ಎಕ್ಸ್ಪೆಂಡ್ ಮಾಡುವಂತಹ ಒಂದು ಕಾಸ್ಟನ್ನು ಆಪ್ರೇಟಿಂಗ್ ಕಾಸ್ಟ್ ಅಂತ ಕರಿತೀವಿ. ಇನ್ನೂ ಹೇಳಬೇಕು ಅಂತಂದರೆ ಆಪ್ರೇಟಿಂಗ್ ಕಾಸ್ಟಿಂಗ್ ಈಸ್ ಜಸ್ಟ್ ಎನ್ ಅದರ್ ಫಾರ್ಮ್ ಆಫ್ ಔಟ್ಪುಟ್ ಕಾಸ್ಟಿಂಗ್ ಆ್ಯಂಡ್ ಇಟ್ ಈಸ್ ಆ್ಯಕ್ಚುಲಿ ಯೂನಿಟ್ ಕಾಸ್ಟಿಂಗ್ ಆ್ಯಸ್ ಅಪ್ಲೈಡ್ ಟು ದಿ ಕಾಸ್ಟಿಂಗ್ ಆಫ್ ಸರ್ವಿಸಸ್. ಸೊ ಇಟ್ ಈಸ್ ದಿ ಆ್ಯಕ್ಚುಲಿ ಯೂನಿಟ್ ಕಾಸ್ಟಿಂಗ್ ಆ್ಯಸ್ ಅಪ್ಲೈಡ್ ಟು ದಿ ಕಾಸ್ಟಿಂಗ್ ಆಫ್ ಸರ್ವಿಸಸ್. ಸೊ ಎಲ್ಲದರ ಎಲ್ಲ ಮೀನಿಂಗ್ನ ನಾವು ನೋಡಿದಾಗ ಕ್ಲಿಯರಾಗಿ ಹೇಳಬೇಕು ಅಂತಂದರೆ ಕಾಸ್ಟ್ ಆಫ್ ಪ್ರೊವೈಡಿಂಗ್ ಎ ಸರ್ವಿಸ್ ಈಸ್ ನೋನ್ ಆ್ಯಸ್ ಆಪ್ರೇಟಿಂಗ್ ಕಾಸ್ಟಿಂಗ್. ಸೊ ಇನ್ ಆಪ್ರೇಟಿಂಗ್ ಕಾಸ್ಟಿಂಗ್ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಈಸ್ ಇನ್ವಾಲ್ವ್ಡ್. ಸೊ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಅಂದರೆ ಈಸ್ ದಿ ಮೆಥಡ್ ಆಫ್ ಅಸರ್ಟೈನಿಂಗ್ ದಿ ಕಾಸ್ಟ್ ಆಫ್ ಕ್ಯಾರಿಂಗ್ ಪ್ಯಾಸೆಂಜರ್ಸ್ ಆರ್ ಗೂಡ್ಸ್ ಫಾರ್ ಎ ಸರ್ಟನ್ ಡಿಸ್ಟೆನ್ಸ್. ಸೊ ಅಂದರೆ ಮೆಥಡ್ ಆಫ್ ಅಸರ್ಟೈನಿಂಗ್ ದಿ ಕಾಸ್ಟ್ ಆಫ್ ಕ್ಯಾರಿಂಗ್ ಪ್ಯಾಸೆಂಜರ್ಸ್ ಆರ್ ಗೂಡ್ಸ್ ಫಾರ್ ಎ ಸರ್ಟನ್ ಡಿಸ್ಟೆನ್ಸ್. ಪ್ಯಾಸೆಂಜರ್ಸನ್ನಾಗಿರ್ಬೋದು ಅಥವಾ ಗೂಡ್ಸನ್ನಾಗಿರ್ಬೋದು ಒಂದು ಸರ್ಟನ್ ಡಿಸ್ಟೆನ್ಸ್ಗೆ ಅವ್ರನ್ನ ಕ್ಯಾರಿ ಮಾಡುವ ಸಂದರ್ಭದಲ್ಲಿ ಏನು ಚಾರ್ಜಸ್ ಆಗುತ್ತೆ ಅಥವಾ ಕಾಸ್ಟ್ ಆಗುತ್ತೆ ಅದನ್ನು ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಅಂತ ಕರಿತೀವಿ. ಸೊ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗಲ್ಲಿ ದೇರ್ ಆರ್ ಟೂ ಕ್ಲಾಸಿಫಿಕೇಷನ್ಸ್. ಒನ್ ಈಸ್ ಫಿಕ್ಸ್ಡ್ ಚಾರ್ಜಸ್ ಆರ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಅನದರ್ ಒನ್ ಈಸ್ ವೇರಿಯಬಲ್ ಕಾಸ್ಟ್. ಸೊ ದಿಸ್ ಈಸ್ ಇನ್ವಾಲ್ವ್ಡ್ ಇನ್ ಆಪ್ರೇಟಿಂಗ್ ಕಾಸ್ಟ್ ಸ್ಟೇಟ್ಮೆಂಟ್ಸ್. ಸೊ ಆಪ್ರೇಟಿಂಗ್ ಕಾಸ್ಟ್ ಸ್ಟೇಟ್ಮೆಂಟಲ್ಲಿ ನಾನು ಆಲ್ರೆಡಿ ನಿಮಗೆ ಇದನ್ನ ಪ್ರೊಫಾರ್ಮನ್ನು ಸೆಂಡ್ ಮಾಡಿದ್ದೆ, ಬರ್ಕೊಳ್ಳಿ ಅಂತ ಒಂದು ಸಹ ನೋಡಿ. ಇಲ್ಲಿ ಆಪ್ರೇಟಿಂಗ್ ಕಾಸ್ಟ್ ಸ್ಟೇಟ್ಮೆಂಟಲ್ಲಿ ದೇರ್ ಆರ್ 3 ಕಾಲಮ್ಸ್ ಆರ್ ಇನ್ವಾಲ್ವ್ಡ್. ಫಸ್ಟ್ ಒನ್ ಪರ್ಟಿಕ್ಯುಲರ್ಸ್, ಟೋಟಲ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಪರ್ ಟನ್ ಕಿಲೋಮೀಟರ್. ಸೊ ಪರ್ಟಿಕ್ಯುಲರ್ಸಲ್ಲಿ ಫಿಕ್ಸ್ಡ್ ಕಾಸ್ಟ್. ಸೊ ಫಿಕ್ಸ್ಡ್ ಕಾಸ್ಟ್ ಈಸ್ ಒನ್ ಕ್ಲಾಸಿಫಿಕೇಷನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್. ವೇರಿಯಬಲ್ ಕಾಸ್ಟ್ ಆಲ್ಸೋ. ಸೊ ಫಿಕ್ಸ್ಡ್ ಕಾಸ್ಟ್ ಯಾವುದು? ಸ್ಟ್ಯಾಂಡಿಂಗ್ ಚಾರ್ಜಸ್. ಸೊ ಇಟ್ ಈಸ್ ಆಲ್ವೇಸ್ ಫಿಕ್ಸ್ಡ್, ನೋ ಚೇಂಜಸ್ ಅಂದಾಗ ವೇಜಸ್ ಆಫ್ ಡ್ರೈವರ್ಸ್, ಕಂಡಕ್ಟರ್ಸ್, ಕ್ಲೀನರ್ಸ್, ಮ್ಯಾನೇಜರ್ಸ್, ಅಕೌಂಟೆಂಟ್ಸ್, ಕ್ಲರ್ಕ್ಸ್ ಅಂದರೆ ಒಂದು ಸರ್ಟನ್ ಒಂದು ಲಾಂಗ್ ಪೀರಿಯಡ್ ಆಫ್ ಟೈಮ್ಗೆ ಆ ಒಂದು ವೇಜಸನ್ನು ಫಿಕ್ಸ್ ಮಾಡಿರೋದ್ರಿಂದ ಅದನ್ನು ಫಿಕ್ಸ್ಡ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಸ್ಯಾಲ್ರಿ ಆಫ್ ಸೂಪರ್ವೈಸರ್ಸ್, ಮ್ಯಾನೇಜರ್, accountant, etc. This is also one of the fixed cost because the payment given to the supervisors, top position employees ಏನು ಕೊಡ್ತಾರೆ ಅಂಥವರಿಗೆ ಅಂತಹ ಒಂದು ಕಾಸ್ಟನ್ನು ಕೂಡ ಫಿಕ್ಸ್ಡ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ಇನ್ಶೂರೆನ್ಸ್, ಲೈಸೆನ್ಸ್ ಫೀಸ್ ಎಲ್ಲ ಇದು ಮಂತ್ಲಿ ಆಗಿರ್ಬೋದು ಅಥವಾ ಆ್ಯನ್ಯುವಲಿ ಪೇ ಮಾಡೋದ್ರಿಂದ ಇದನ್ನು ಫಿಕ್ಸ್ಡ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ರೋಡ್ ಟ್ಯಾಕ್ಸ್, ಗ್ಯಾರೇಜ್ ರೆಂಟ್ ಆರ್ ಎಕ್ಸ್ಪೆನ್ಸಸ್, ಪರ್ಮಿಟ್ ಫೀಸ್, ಸೂಪರ್ವಿಷನ್ ಚಾರ್ಜಸ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ವರ್ಕ್ಶಾಪ್ ಎಕ್ಸ್ಪೆನ್ಸಸ್, ಸ್ಟೇಷನರಿ, ಕಾಸ್ಟ್ ಆಫ್ ಟೈರ್, ಟ್ಯೂಬ್, ಎಕ್ಸೆಟ್ರಾ. ಸೊ ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಫಿಕ್ಸ್ಡ್ ಕಾಸ್ಟ್. ಸೊ ಇದನ್ನು ಫಿಕ್ಸ್ಡ್ ಕಾಸ್ಟನ್ನು ಐಡೆಂಟಿಫೈ ಮಾಡಿದ ನಂತರ ಟೋಟಲ್ ಮಾಡಿ ಅಲ್ಲಿ ಬರುವ ವ್ಯಾಲ್ಯೂನ ಟೋಟಲ್ ಫಿಕ್ಸ್ಡ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆನಂತರ ಫಿಕ್ಸ್ಡ್ ಚಾರ್ಜಸ್ ಪರ್ ಪ್ಯಾಸೆಂಜರ್ ಪರ್ ಟನ್ ಕಿಲೋಮೀಟರ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಟೋಟಲ್ ಫಿಕ್ಸ್ಡ್ ಚಾರ್ಜಸ್ ಏನಿಲ್ಲಿ ಐಡೆಂಟಿಫೈ ಮಾಡಿದ್ದೀರಾ ಅದನ್ನು ಡಿವೈಡೆಡ್ ಬೈ ಪ್ಯಾಸೆಂಜರ್ ಪರ್ ಟನ್ ಕಿಲೋಮೀಟರಿಂದ ಡಿವೈಡ್ ಮಾಡಿದಾಗ ನಮಗೆ ವ್ಯಾಲ್ಯೂ ಏನು ಬರುತ್ತೆ ಅದನ್ನು ಈ ಔಟರ್ ಕಾಲಮಲ್ಲಿ ಬರೀತೀರಾ. ಸೊ ಇದು ಪ್ಯಾಸೆಂಜರ್ ಪರ್ ಟನ್ ಕಿಲೋಮೀಟರ್ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾನೆ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ಲಾಸಿಫಿಕೇಷನ್ ವೇರಿಯಬಲ್ ಕಾಸ್ಟ್. ಸೊ ಸೆಕೆಂಡ್ ಕ್ಲಾಸಿಫಿಕೇಷನ್ ಆಫ್ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್. ಸೊ ವೇರಿಯಬಲ್ ಕಾಸ್ಟ್ ಅಂದಾಗ ಇಟ್ ಈಸ್ ದಿ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್. ಲೈಕ್ ಈಗ ಏನಾದರೂ ಅಸೆಟ್ಸ್ ಏನಿದೆ, ಅಸೆಟ್ಸ್ನ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಏನೇನಾಗುತ್ತೆ
ಅದು ವೇರಿ ಆಗ್ತಾ ಇರುತ್ತೆ, ಫ್ಲೋಟಿಂಗ್ ಚಾರ್ಜಸ್. ಸೊ ಅದನ್ನು ನಾವು ವೇರಿಯಬಲ್ ಕಾಸ್ಟಿಂಗಲ್ಲಿ ತೊಗೊಳ್ತೀವಿ. ರೀಪೇಸ್ ಆ್ಯಂಡ್ ಮೇಂಟೆನೆನ್ಸ್ ಚಾರ್ಜಸ್, ಈಗ ವೆಹಿಕಲ್ಸ್ ಅಥವಾ ಯಾವುದೇ ಅಸೆಟ್ಸ್, ಮಷಿನರೀಸ್ ಆಗಿರಬಹುದು, ಫರ್ನಿಚರ್, ಸೊ ಅವುಗಳನ್ನ ನಾವು ಯೂಸ್ ಮಾಡ್ತಾ ಅದು ರಿಪೇರ್ಸ್ ಆಗುತ್ತೆ. ಸೊ ಅದರ ಯೂಸ್ ಮಾಡ್ತಾ ಇರುವಾಗ ಅದಕ್ಕೆ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಆಗುತ್ತೆ. ಈಗ ವೆಹಿಕಲ್ಸ್ ಆಗಿರ್ಬೋದು, ಮಷಿನರೀಸನ್ನು ಈಗ ಏನಕ್ಕೆ ಅದನ್ನು ಯೂಸ್ ಮಾಡ್ತೀವಿ, ಆಗ ಅದಕ್ಕೆ ಮೇಂಟೆನೆನ್ಸ್ ಕೂಡ ತುಂಬಾ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಆಗುತ್ತೆ. ಲೈಕ್ ಲೂಬ್ರಿಕೆಂಟ್ ಆಯಿಲ್ಸ್ ಅಪ್ಲೈ ಮಾಡೋದಾಗಲಿ, ಪೆಟ್ರೋಲ್ಸ್, ಡೀಸೆಲ್, ಯಾವುದೇ ರೀತಿಯಾದಂಥ ಮೇಂಟೆನೆನ್ಸ್ ಚಾರ್ಜಸ್, ಸರ್ವಿಸಸ್ನ ಪ್ರೊವೈಡ್ ಮಾಡೋದು, ಇದೆಲ್ಲ ಮೇಂಟೆನೆನ್ಸ್ ಚಾರ್ಜಸಲ್ಲಿ ಬರುತ್ತೆ. ಸೊ ಅದನ್ನು ವೇರಿಯಬಲ್ ಕಾಸ್ಟಲ್ಲಿ ನಾವು ತೊಗೊಳ್ಬೇಕು. ಹಾಗೆ ಡಿಪ್ರಿಸಿಯೇಷನ್ ಅಂದರೆ ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಎನ್ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗೋದನ್ನು ಡಿಪ್ರಿಸಿಯೇಷನ್ ಅಂತ ತೊಗೊಳ್ತೀವಿ, ಕನ್ಸಿಡರ್ ಮಾಡ್ತೀವಿ. ಸೊ ಆ ಒಂದು ಡಿಪ್ರಿಸಿಯೇಷನ್ ವ್ಯಾಲ್ಯೂನ ಕೂಡ ನಾವು ವೇರಿಯಬಲ್ ಕಾಸ್ಟಲ್ಲಿ ತೊಗೊಳ್ತೀವಿ. ಹಾಗೆ ಡೀಸೆಲ್ ಪೆಟ್ರೋಲ್ ನಿಮಗೆ ಆಲ್ರೆಡಿ ಗೊತ್ತು, ಅದು ಯಾವಾಗಲೂ ಫಿಕ್ಸ್ಡ್ ಆಗಿರಲ್ಲ. ಇಟ್ ಈಸ್ ಆಲ್ವೇಸ್ ವೇರಿಯಬಲ್, ಚೇಂಜ್ ಆಗ್ತಾ ಇರುತ್ತೆ. ಮಂತ್ಲಿ ಆಗ್ಬೋದು, ಒಂದು 6 ಮಂತ್ಸ್ ಒನ್ಸ್ ಪೀರಿಯಡಿಕಲಿ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಡೀಸೆಲ್ ಪೆಟ್ರೋಲ್ ಬೆಲೆ ಕೂಡ. ಸೊ ಅದರಿಂದ ಅದನ್ನು ಕೂಡ ವೇರಿಯಬಲ್ ಕಾಸ್ಟ್ ಅಂತೇಳಿ ಕನ್ಸಿಡರ್ ಮಾಡಲಾಗಿದೆ. ಸೊ ಈ ರೀತಿ ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಮಾಡಿದಾಗ ನಮಗೆ ಆಪ್ರೇಟಿಂಗ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಪರ್ ಟನ್ ಕಿಲೋಮೀಟರ್ ಸಿಗುತ್ತೆ. ಸೊ ಇದು ಪ್ರೊಫಾರ್ಮ್ ಆಫ್ ಆಪ್ರೇಟಿಂಗ್ ಕಾಸ್ಟ್ ಸ್ಟೇಟ್ಮೆಂಟ್. ಸೊ ಈಗ ನಾವು ಗೋಯಿಂಗ್ ಟು ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ನೋಡಿ, ಫಸ್ಟ್ ಪ್ರಾಬ್ಲಮ್ ಒಂದು. So from the following data, calculate the cost per kilometer of a vehicle. Estimated life is 5 lakh kilometer. Estimated annual kilometer is 75,000. So 75,000 ಕಿಲೋಮೀಟರ್. ಹಾಗೆ ಅಲ್ಲಿ ಕೆಲವೊಂದು ಕಾಸ್ಟನ್ನು ಕೊಟ್ಟಿದ್ದಾನೆ. ಕಾಸ್ಟ್ ಆಫ್ ವೆಹಿಕಲ್ದು ಕಾಸ್ಟ್ 2,50,000. ಹಾಗೆ ನೆಕ್ಸ್ಟ್ ರೋಡ್ ಲೈಸೆನ್ಸ್ ಪರ್ ಆ್ಯನಮ್. ಸೊ ಆ್ಯನ್ಯುವಲ್ ರೋಡ್ ಲೈಸೆನ್ಸ್ ಪರ್ ಆ್ಯನಮ್, ಆ್ಯನ್ಯುವಲ್ ಚಾರ್ಜಸ್. ಸೊ ದಿಸ್ ಈಸ್ ಟ್ರೀಟೆಡ್ ಆ್ಯಸ್ ಫಿಕ್ಸ್ಡ್ ಚಾರ್ಜಸ್. ಇಟ್ ಈಸ್ ₹7,000. ಆ್ಯಂಡ್ ಇನ್ಶೂರೆನ್ಸ್ ಚಾರ್ಜಸ್ ಪರ್ ಆ್ಯನಮ್ 1,500. ದಿಸ್ ಈಸ್ ಆಲ್ಸೋ ಫಿಕ್ಸ್ಡ್ ಚಾರ್ಜಸ್. ಗ್ಯಾರೇಜ್ ರೆಂಟ್ ಪರ್ ಆ್ಯನಮ್, ಆ್ಯನ್ಯುವಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಮಂತ್ಲಿ ಕೊಟ್ಟಿದ್ದಾನೆ, ಅದನ್ನು ಆ್ಯನ್ಯುವಲ್ ಅಥವಾ ಇಯರ್ಗೆ ಕನ್ವರ್ಟ್ ಮಾಡಬೇಕು. 18,000. ದಿಸ್ ಈಸ್ ಆಲ್ಸೋ ಫಿಕ್ಸ್ಡ್ ಚಾರ್ಜಸ್. ಆ್ಯಂಡ್ ಡ್ರೈವರ್ ಸ್ಯಾಲ್ರಿ ಪರ್ ಮಂತ್ 5,000 ಡ್ರೈವರ್ ಸ್ಯಾಲ್ರಿ. ಸೊ ಆ್ಯನ್ಯುವಲಿ ಇದು ಕೂಡ ಜಾಸ್ತಿ ಆಗುತ್ತೆ. ಸೊ ಡ್ರೈವರ್ ಸ್ಯಾಲ್ರಿ ಕೂಡ ಪರ್ ಮಂತ್ 5,000 ಫಿಕ್ಸ್ಡ್. ಸೊ ಅದರಿಂದ ದಿಸ್ ಈಸ್ ಆಲ್ಸೋ ಟ್ರೀಟೆಡ್ ಆ್ಯಸ್ ಅ ಫಿಕ್ಸ್ಡ್ ಚಾರ್ಜಸ್. ಆ್ಯಂಡ್ ಕಾಸ್ಟ್ ಆಫ್ ಪೆಟ್ರೋಲ್ ಪರ್ ಲೀಟರ್. ಸೊ ಆಲ್ರೆಡಿ ನಾವು ಪ್ರೊಫಾರ್ಮದಲ್ಲಿ ನೋಡಿದ ಹಾಗೆ ಕಾಸ್ಟ್ ಆಫ್ ಪೆಟ್ರೋಲ್, ಡೀಸೆಲ್ ಏನಿದೆ ಅದು ವೇರಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ದಿಸ್ ಈಸ್ ಟ್ರೀಟೆಡ್ ಆ್ಯಸ್ ಅ ವೇರಿಯಬಲ್ ಕಾಸ್ಟ್. ಹಾಗೆ ಪ್ರೊಪೋರ್ಷನೇಟ್ ಚಾರ್ಜಸ್ ಫಾರ್ ಟೈರ್ ಆ್ಯಂಡ್ ಮೇಂಟೆನೆನ್ಸ್ ಪರ್ ಕಿಲೋಮೀಟರ್. ಸೊ ಟೈರ್ ಆಗಿರ್ಬೋದು ಅಥವಾ ಮೇಂಟೆನೆನ್ಸ್, ಬೇರೆ ಮೇಂಟೆನೆನ್ಸ್ ಚಾರ್ಜಸ್ ಆಗಿರ್ಬೋದು, ಒಂದು ಕಿಲೋಮೀಟರ್ಗೆ ₹70 ಪೈಸಾ, 0.70 ಅಂದರೆ 70 ಪೈಸಾ. ಸೊ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂ ಕೊಟ್ಟಿದ್ದಾನೆ. ದಿಸ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ವೇರಿಯಬಲ್ ಕಾಸ್ಟ್. ಆ್ಯಂಡ್ ಕಿಲೋಮೀಟರ್ ರನ್ ಪರ್ ಲೀಟರ್ ಆಫ್ ಪೆಟ್ರೋಲ್. 1 ಲೀಟರ್ ಆಫ್ ಪೆಟ್ರೋಲಿಗೆ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಅಂದರೆ 16 ಕಿಲೋಮೀಟರ್. ಸೊ ಇಷ್ಟು ಪ್ರಾಬ್ಲಮ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾನೆ. ಇದರ ಬೇಸಿಸ್ ಮೇಲೆ ಸೊಲ್ಯೂಷನ್ ಮಾಡಿ. ಸೊ ಸೊಲ್ಯೂಷನ್ ಮಾಡಬೇಕಾದ್ರೆ ಆಪ್ರೇಟಿಂಗ್ ಕಾಸ್ಟ್ ಸ್ಟೇಟ್ಮೆಂಟ್ ಹೆಡ್ಡಿಂಗ್ ಬರೀರಿ. ಮೇಕ್ 3 ಕಾಲಮ್. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಟಾಪ್ ಆಫ್ ದಿ ಆಪ್ರೇಟಿಂಗ್ ಕಾಸ್ಟ್ ಸ್ಟೇಟ್ಮೆಂಟ್ ಲೆಫ್ಟ್ ಸೈಡ್ ಬೇಸ್ ಪೀರಿಯಡ್ 1 ಇಯರ್. 1 ಇಯರ್ ಅಂದರೆ ಇದು 1 ಇಯರ್ದು ಕೊಟ್ಟಿರೋದು. ಪರ್ ಆ್ಯನಮ್ ಆ್ಯನ್ಯುವಲ್ ವ್ಯಾಲ್ಯೂಸ್ ಕೊಟ್ಟಿರೋದ್ರಿಂದ 1 ಇಯರ್ದು ಅಷ್ಟೇ ಬೇಸ್ ಪೀರಿಯಡ್ ಕೊಟ್ಟಿದ್ದಾನೆ. ಈ ಒಂದು ಏನು ವ್ಯಾಲ್ಯೂಸ್ ಕಾಸ್ಟ್ 1 ಇಯರ್ಗಿರುವಂಥದ್ದು. ಹಾಗೆ ನೆಕ್ಸ್ಟ್ ಟೋಟಲ್ ಕಿಲೋಮೀಟರ್ ಹಿಯರ್ ಎಸ್ಟಿಮೇಟೆಡ್ ಆ್ಯನ್ಯುವಲ್ ಕಿಲೋಮೀಟರ್ ಈಸ್ 75,000. ರೈಟ್ ಸೈಡಲ್ಲಿ 75,000 ಅಂತ ಬರೀ ಟೋಟಲ್ ಕಿಲೋಮೀಟರ್. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಸೆಕೆಂಡ್ ಕಾಲಮ್ ಟೋಟಲ್ ಕಾಸ್ಟ್ ಪರ್ ಇಯರ್, ರೈಟ್ ಇನ್ ಬ್ರ್ಯಾಕೆಟ್ ರುಪೀಸ್, ಕಾಸ್ಟ್ ಪರ್ ಕಿಲೋಮೀಟರ್. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಕಾಸ್ಟ್ ಇಲ್ಲೆಲ್ಲ ಏನು ಕೊಟ್ಟಿದ್ದಾನೆ ಅದನ್ನ ತೊಗೊಂಡು ಬರೀತೀರಾ. ಕಾಸ್ಟ್ ಪರ್ ಕಿಲೋಮೀಟರ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ವಿ ಹ್ಯಾವ್ ಟು ಟೇಕ್ ಫಿಕ್ಸ್ಡ್ ಚಾರ್ಜಸ್. ಸೊ ಫಿಕ್ಸ್ಡ್ ಚಾರ್ಜಸ್ ಯಾವುದ್ಯಾವುದು ಇಲ್ಲಿ ನಾವು ಆಲ್ರೆಡಿ ಇಲ್ಲಿ ಯಾವುದ್ಯಾವುದು ಕ್ಲಾಸಿಫೈ ಮಾಡಿದ್ದೀವಿ. ರೋಡ್ ಲೈಸೆನ್ಸ್ ಪರ್ ಆ್ಯನಮ್, ಇನ್ಶೂರೆನ್ಸ್ ಚಾರ್ಜಸ್, ಗ್ಯಾರೇಜ್ ರೆಂಟ್, ಡ್ರೈವರ್ ಸ್ಯಾಲ್ರಿ, 4 ಐಟಮ್ಸ್ ಬರುತ್ತೆ. ಸೊ ಅದರಲ್ಲಿ ತಗೊಳ್ಳಿ. ರೋಡ್ ಲೈಸೆನ್ಸ್ ಈಸ್ 7,000, ಇನ್ಶೂರೆನ್ಸ್ ಚಾರ್ಜಸ್ 1,500, ಡ್ರೈವರ್ ಸ್ಯಾಲ್ರಿ 5,000 ಪರ್ ಮಂತ್ ಕೊಟ್ಟಿರೋದ್ರಿಂದ ಫಾರ್ 12 months ಇಟ್ ಈಸ್ 60,000. ಆ್ಯಂಡ್ ಗ್ಯಾರೇಜ್ ರೆಂಟ್ it is 18,000. So total of these 4 is 86,500 total fixed charges. So now you have to calculate fixed charges per kilometer. Fixed charges per kilometer na calculate ಮಾಡಬೇಕಾದ್ರೆ total fixed charges divided by passenger
ಪರ್ ಟನ್ ಕಿಲೋಮೀಟರ್. ಟೋಟಲ್ ಫಿಕ್ಸ್ ಚಾರ್ಜಸ್ ಇಲ್ಲಿ ಮಾಡಿದ್ದೀರಲ್ಲ, ಸೊ ಇಲ್ಲಿ ಟೋಟಲ್ ಮಾಡಿದ ಮೇಲೆ ಇಲ್ಲಿ ಒಂದು ಲೈನ್ ಹಾಕಿ ಇದು ಕ್ಲೋಸ್ ಆಯ್ತು. ಇನ್ನು ನೆಕ್ಸ್ಟ್ ಇದು ಕಂಟಿನ್ಯೂ ಆಗಲ್ಲ. 86,500 ಟೋಟಲ್ ಫಿಕ್ಸ್ಡ್ ಚಾರ್ಜಸ್ ಡಿವೈಡೆಡ್ ಬೈ ಪ್ಯಾಸೆಂಜರ್ ಪರ್ ಟನ್ ಕಿಲೋಮೀಟರ್ ಈಸ್ 75,000 ಕಿಲೋಮೀಟರ್. ಇಲ್ಲಿ ಎಸ್ಟಿಮೇಟೆಡ್ ಆ್ಯನ್ಯುವಲ್ ಕಿಲೋಮೀಟರ್ 75,000 ಇದೆಯಲ್ಲ, ಇಲ್ಲಿ ಬರ್ಕೊಂಡಿದ್ದಾರೆ ಟೋಟಲ್ ಕಿಲೋಮೀಟರ್. ಸೊ ಆ 75,000 ಕಿಲೋಮೀಟರಿಂದ ಡಿವೈಡ್ ಮಾಡಿದಾಗ ಬಂದಿರೋ ವ್ಯಾಲ್ಯೂ 1.15 ರುಪೀಸ ಇಲ್ಲಿ ಕಾಸ್ಟ್ ಪರ್ ಕಿಲೋಮೀಟರ್ ಕಾಲಮಲ್ಲಿ ಬರೀರಿ. ಹಾಗೆ ನೆಕ್ಸ್ಟ್ ಟೇಕ್ ವೇರಿಯಬಲ್ ಚಾರ್ಜಸ್. ಸೊ ವೇರಿಯಬಲ್ ಚಾರ್ಜಸ್ ಯಾವುದ್ಯಾವುದು ಇಲ್ಲಿ ಕ್ಲಾಸಿಫೈ ಮಾಡಿದ್ವಿ, ಯಾವುದ್ಯಾವುದು ಅಂತ ಕಾಸ್ಟ್ ಆಫ್ ಪೆಟ್ರೋಲ್ ಪರ್ ಲೀಟರ್ ₹40. ಸೊ 40 1 ಲೀಟರ್ಗೆ 40 ರುಪೀಸ್ ಆಗುತ್ತೆ. ಸೊ ಈಗ ಅದನ್ನು ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಪರ್ ಕಿಲೋಮೀಟರ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಕಿಲೋಮೀಟರ್ ರನ್ ಪರ್ ಲೀಟರ್, 1 ಲೀಟರ್ ಆಫ್ ಪೆಟ್ರೋಲ್ಗೆ 16 ಕಿಲೋಮೀಟರ್ ರನ್ ಆಗಿದೆ. ಸೊ 1 ಲೀಟರ್ ಆಫ್ ಪೆಟ್ರೋಲ್ದು ₹40. ಸೊ ಆಗ 1 ಕಿಲೋಮೀಟರ್ಗೆ ಎಷ್ಟು ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿ. ಟೋಟಲ್ 16 ಕಿಲೋಮೀಟರಿಂದ ಡಿವೈಡ್ ಮಾಡಿ. ಟೋಟಲ್ ಪೆಟ್ರೋಲ್ ವ್ಯಾಲ್ಯೂ 40 ರುಪೀಸ್, ಅದರಿಂದ ಟೋಟಲ್ ಕಿಲೋಮೀಟರ್ 16 ಕಿಲೋಮೀಟರ್ ಓಡಿದೆ ಗಾಡಿ, ಆಗ ಅದರಿಂದ ಡಿವೈಡ್ ಮಾಡಿದಾಗ ನಮಗೆ 1 ಕಿಲೋಮೀಟ್ರಿಗೆ ₹2.50 2.50 ಪೈಸಾ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಟೈರ್ ಆ್ಯಂಡ್ ಮೇಂಟೆನೆನ್ಸ್ ಇಲ್ಲಿದೆ ನೋಡಿ. ಪ್ರೊಪೋರ್ಷನೇಟ್ ಚಾರ್ಜಸ್ ಫಾರ್ ಟೈರ್ ಆ್ಯಂಡ್ ಮೇಂಟೆನೆನ್ಸ್ ಪರ್ ಕಿಲೋಮೀಟರ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸನ್ನೇ ವ್ಯಾಲ್ಯೂ ಕೊಟ್ಟಿದ್ದಾರೆ 0.70. ಸೊ ಆ ವ್ಯಾಲ್ಯೂನ ಇಲ್ಲಿ ಹಾಗೇ ಬರ್ಕೊಳ್ಳಿ. ಟೈರ್ ಆ್ಯಂಡ್ ಮೇಂಟೆನೆನ್ಸ್ ಇನ್ ಕೇಸ್ ಕೊಡದೇ ಇದ್ದರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಇದೇ ಥರ. ಸೊ 0.70 ಪೈಸಾ. ಹಾಗೆ ಡಿಪ್ರಿಸಿಯೇಷನ್ ನೆಕ್ಸ್ಟ್ ನಮಗೆ ಇದು ವೇರಿಯಬಲ್ ಕಾಸ್ಟಲ್ಲಿ ಬರುವಂಥದ್ದು ಡಿಪ್ರಿಸಿಯೇಷನ್ ಹೇಗೆ ಕಾಸ್ಟ್ ಆಫ್ ದಿ ವೆಹಿಕಲ್ ಕೊಟ್ಟಿದ್ದಾನೆ. ಕಾಸ್ಟ್ ಆಫ್ ದಿ ವೆಹಿಕಲ್ ಕೊಟ್ಬಿಟ್ಟು ಇಲ್ಲಿ ಎಸ್ಟಿಮೇಟೆಡ್ ಲೈಫ್ ಆಫ್ ದಿ ಅಸೆಟ್ ಅಥವಾ ವೆಹಿಕಲ್ ಈಸ್ 5 lakh ಕಿಲೋಮೀಟರ್ ಕೊಟ್ಟಿದ್ದಾನೆ. ಆಗ ನೀವು ಡಿಪ್ರಿಸಿಯೇಷನನ್ನು ಮಾಡಬೇಕು. ಅಸೆಟ್ ಡಿಪ್ರಿಸಿಯೇಷನ್ ಅಂದರೆ ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಎನ್ ಅಸೆಟ್ ಅಂತ ಹೇಳಿದೆ. ಅಸೆಟ್ ವ್ಯಾಲ್ಯೂ ಡಿಕ್ರೀಸ್, ಈಗ ಯಾವುದೇ ಒಂದು ಅಸೆಟ್ಸ್ ತಗೊಂಡ್ರೂ ಕೂಡ ಅದರ ವ್ಯಾಲ್ಯೂ ಹಾಗೇ ಇರಲ್ಲ, ಲಾಂಗ್ ಟರ್ಮ್ ಹಾಗೇ ಇರಲ್ಲ. ಸೊ ಅದು ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಡಿಪ್ರಿಸಿಯೇಷನನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಡಿಪ್ರಿಸಿಯೇಷನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಡಿಪ್ರಿಸಿಯೇಷನ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ದಿ ವೆಹಿಕಲ್. ಹಿಯರ್ ಇಲ್ಲಿ ಅಸೆಟ್ ಯಾವುದು ವೆಹಿಕಲ್, ಅದರಿಂದ ಕಾಸ್ಟ್ ಆಫ್ ದಿ ವೆಹಿಕಲ್. ಅದರ್ವೈಸ್ ಕಾಸ್ಟ್ ಆಫ್ ದಿ ಅಸೆಟ್ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಆಫ್ ದಿ ಅಸೆಟ್. ಹಿಯರ್ ಇಟ್ ಈಸ್ ಕಾಸ್ಟ್ ಆಫ್ ದಿ ವೆಹಿಕಲ್ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಆಫ್ ದಿ ವೆಹಿಕಲ್. ಸೊ ಕಾಸ್ಟ್ ಆಫ್ ದಿ ವೆಹಿಕಲ್ ಈಸ್ ₹2,50,000 ಆ್ಯಂಡ್ ಎಸ್ಟಿಮೇಟೆಡ್ ಲೈಫ್ ಆಫ್ ದಿ ವೆಹಿಕಲ್ ಈಸ್ 5 lakh ಕಿಲೋಮೀಟರ್. ಸೊ ಆ ಥರ ಕಾಸ್ಟನ್ನು ಎಸ್ಟಿಮೇಟೆಡ್ ಲೈಫಿಂದ ಡಿವೈಡ್ ಮಾಡಿದಾಗ 50 ಪೈಸಾ 0.50 ಬರುತ್ತೆ. ಸೊ ಈ 3 ಐಟಮ್ಸ್ ವೇರಿಯಬಲ್ ಕಾಸ್ಟಲ್ಲಿ ಬಂದಾಗ ಅದನ್ನು ಟೋಟಲ್ ಮಾಡಿ 3.70 ಔಟ್ರ್ ಕಾಲಮ್ಗೆ ಬರೀರಿ. ಸೊ ಆಮೇಲೆ ಇಲ್ಲಿ ಆಲ್ರೆಡಿ ಫಿಕ್ಸ್ಡ್ ಚಾರ್ಜಸ್ ಪರ್ ಕಿಲೋಮೀಟರ್ 1.15 ಪೈಸಾ ಇದೆ. ಅದನ್ನು ಟೋಟಲ್ ಮಾಡಿದಾಗ 4.85 ರುಪೀಸ ನಮಗೆ ಆಪ್ರೇಟಿಂಗ್ ಕಾಸ್ಟ್ ವ್ಯಾಲ್ಯೂ ಸಿಕ್ತು. ಆಪ್ರೇಟಿಂಗ್ ಕಾಸ್ಟ್ ಸ್ಟೇಟ್ಮೆಂಟಲ್ಲಿ ಆಪ್ರೇಟಿಂಗ್ ಕಾಸ್ಟ್ ಎಷ್ಟು 4.85 ₹4.85 ಪೈಸಾ ಬಂತು. ಸೊ ಇದು ಆಪ್ರೇಟಿಂಗ್ ಕಾಸ್ಟ್ ಸ್ಟೇಟ್ಮೆಂಟ್ನ ಹೇಗೆ ಪ್ರಿಪೇರ್ ಮಾಡೋದು. ಆಪ್ರೇಟಿಂಗ್ ಕಾಸ್ಟ್ ಸ್ಟೇಟ್ಮೆಂಟಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗನ್ನು ಇನ್ವಾಲ್ವ್ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗನ್ನು ಮಾತ್ರ ಅಲ್ಲಿ ಇನ್ವಾಲ್ವ್ ಮಾಡಿರೋದು. ಸೊ ಅದರಿಂದ ನಾವು ಆಪ್ರೇಟಿಂಗ್ ಕಾಸ್ಟ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಅಲ್ಲಿ ಫಿಕ್ಸ್ಡ್ ಚಾರ್ಜಸ್ ಮತ್ತು ವೇರಿಯಬಲ್ ಚಾರ್ಜಸ್ ಎರಡನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈ ಪ್ರಾಬ್ಲಮನ್ನು ವೀಡಿಯೋನ ನೋಡಿ ಪ್ರಾಬ್ಲಮ್ ಬರ್ಕೊಂಡು ಆಮೇಲೆ ವರ್ಕೌಟ್ ಮಾಡಿ, ನೋಟ್ಸಲ್ಲಿ ಕಾಪಿ ಮಾಡಿ ವರ್ಕೌಟ್ ಮಾಡಿ. ವೆರಿ ಸಿಂಪಲ್ ಪ್ರಾಬ್ಲಮ್. ಥ್ಯಾಂಕ್ ಯು.